ಎಲ್ಲರಿಗೂ ನಮಸ್ಕಾರ. ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಏರವಳ್ಳಿ ವಾರ್ಡ್ನಲ್ಲಿ ನಮ್ಮ ಸೀನಣ್ಣ ಹಾಗೂ ಲೋಕೇಶ್ ಅವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಶಿಬಿರ ನಡೆಸ್ತಾ ಇದ್ದಾರೆ. ಇವತ್ತು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ನಮ್ಮ ಲೋಕೇಶ್ ಅವರು ಯಾವಾಗಲೂ ಪ್ರತಿ ವರ್ಷ ಅಲ್ಲ ಪ್ರತಿಯೊಂದು ಕಾರ್ಯಕ್ರಮ ಯಾವ್ದಾರ ಒಂದು ಆರ್ಗನೈಸ್ ಮಾಡ್ತಾರೆ. ನಮ್ಮ MLA ಅವರ ನೇತೃತ್ವದಲ್ಲಿ ಆರ್ಗನೈಸ್ ಮಾಡ್ತಾ ತುಂಬ ಪಬ್ಲಿಕ್ ನೋಡ್ರಿ. ಲಾಸ್ಟ್ ರಂಗೋಲಿ ಕಾಂಪಿಟೇಷನ್ ಆಗಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಅಂದರೆ ಇಡೀ 12 ವಾರ್ಡಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ನಾನು ನೋಡ್ದಂಗೆ ಏರವಳ್ಳಿ ಒಂದಾಗಿರ್ತದೆ. ಅದೇ ರೀತಿ ಇವತ್ತು ನಾವು ಹೆಲ್ತ್ ಕ್ಯಾಂಪ್ ಅಂತ ಅಂದ್ಕೊಂಡು ಬಂದಿದ್ದು, ಆದರೆ ಈ ಮಟ್ಟಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದಾರಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯಿತು. ತುಂಬ ಖುಷಿ ಆಗುತ್ತೆ. ಅವ್ರದ್ದು ಸಂಘಟನೆ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡೋದೇ ಆಗಲಿ, ಎಲ್ಲದರಲ್ಲೂ ಅವರು ಎಷ್ಟು ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡ್ತಾರಂತ ಎಲ್ಲರಿಗೂ ಗೊತ್ತು. ಇದೇ ರೀತಿ ಮುಂದಿನ ದಿನದಲ್ಲೂ ಅವರು ಇದೇ ರೀತಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಸರ್, ನಮ್ಮ ಹೆಸರು ವಿಜಯಕುಮಾರ್ ಅಂತ, ಸಂಜೀವಿನಿ ಗ್ಲೋಬಲ್ ಹಾಸ್ಪಿಟಲ್ ಮಹದೇಶ್ವರ ನಗರದಲ್ಲಿ ಒಂದು 2 ವರ್ಷದಿಂದ ಹಾಸ್ಪಿಟಲ್ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇರೋದ್ರಿಂದ ಎಲ್ಲಾ ವಿಧ ಚಿಕಿತ್ಸೆಗಳು ಸಿಗುತ್ತೆ. ಬಡವರು ಇರೋ ಏರಿಯಾ ಇರೋದ್ರಿಂದ ನಾವು ತುಂಬಾ ಕಡಿಮೆ ಗತಿಯಲ್ಲಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ 8:30 ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಸೋಮಶೇಖರ್ MLA ಕಡೆಯಿಂದ ಜನರಲ್ ಫಿಸಿಷಿಯನ್ ಇದೆ, ಕಾರ್ಡಿಯೋ ಇದೆ, ಆರ್ಥೋ ಡಾಕ್ಟರ್ಸ್ ಇದ್ದಾರೆ, ಕೈನಿಕ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಸ್ಕಿನ್ ಡಾಕ್ಟರ್ಸ್ ಇದ್ದಾರೆ, ENT ಡಾಕ್ಟರ್ಸ್ ಇದ್ದಾರೆ, ಮತ್ತೆ ECG ನಾವು ಫ್ರೀ ಆಗಿ ಮಾಡಿಸ್ತಾ ಇದ್ದೀವಿ. ರಿಮೈನಿಂಗ್ ಆಲ್ ಫೆಸಿಲಿಟೀಸು ಇಲ್ಲಿ ಸಿಗುತ್ತೆ. ಈಗ ಫ್ರೀಯಲ್ಲಿ ನಾವು ಇಷ್ಟು ಮಾಡ್ತಾ ಇದ್ದೀವಿ. ಇಲ್ಲ, ಇದು ಬಂದು ಲೈನ್ಸ್ ಕ್ಲಬ್ ಇಂದ ನಾವು ಮಾಡಿಸ್ತಾ ಇರೋದ್ರಿಂದ ಬ್ಲಡ್ ನಾವು ತಗೊಳ್ಳಲ್ಲ. ಅದು ಲೈನ್ಸ್ ಕ್ಲಬ್ ಇಂದ ಹೋಗುತ್ತೆ. ಅಲ್ಲಿ ಫ್ರೀ ಆಗಿ ಯಾರು ಬೇಕೋ ಅವ್ರು ಡೊನೇಟ್ ಮಾಡ್ತಾರೆ. ನಮ್ಮ ಇವಾಗ ಏನ್ ಫ್ರೀ ಅಂತ ಹೇಳ್ತಿದೀವಲ್ಲ, ಬಡವರಿಗೆ ನಾವು ಆಲ್ಮೋಸ್ಟ್ ಎಲ್ಲರಿಗೂ ಫ್ರೀ ಅಂತಾನೆ ಕೊಡ್ತಾ ಇದೀವಿ. ನಮ್ಮ ಹಾಸ್ಪಿಟಲ್ ಇದರಲ್ಲಿ ನಾವು 100 ರೂಪೀಸ್ ಕನ್ಸಲ್ಟೇಷನ್ ಫೀಸ್, ಡಾಕ್ಟರ್ ಫೀಸ್ ತಗೋತಾ ಇದ್ವಿ. ಅದ್ ಬಿಟ್ರೆ ಮೆಡಿಸನ್ MRP ಗಿನ್ನ ನಾವು 20% ನಾವು ಇದರಲ್ಲಿ ಕಮ್ಮಿ ಕೊಡೋದಾ ಇದ್ದೀವಿ ಡಿಸ್ಕೌಂಟ್ ಅಲ್ಲಿ. ಅದ್ ಬಿಟ್ರೆ ಫೆಸಿಲಿಟೀಸು ನಿಮ್ಗೆ ಎಲ್ಲಾ ಫೆಸಿಲಿಟೀಸ್ ಸಿಕ್ಕೋದ್ರಿಂದ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಹಾಸ್ಪಿಟಲ್ ಇಂದ. ಈಗ ನಾವು 5ನೇ ಹೆಲ್ತ್ ಕ್ಯಾಂಪ್ ಇದು ಮಾಡ್ತಾ ಇರೋದು. ಸೋಮಶೇಖರ್ ಸರ್ ಕಡೆಯಿಂದಾನೆ ಇದು 2ನೇ ಕ್ಯಾಂಪ್. ECG ಮಾಡ್ತಾ ಇದೀವಿ. ಮತ್ತೆ ಅದಕ್ಕಿಂತ ಮೇನ್ ಮಾಡ್ತಾ ಇರೋದು ಗೈನಿಕ್ ಜಾಸ್ತಿ ಇರೋದು ಅದೇ PCOD ಮತ್ತೆ ಪೀರಿಯಡ್ ಪ್ರಾಬ್ಲಮ್ಸ್ ಇರೋದ್ರಿಂದ ಅದನ್ನೇ ನಾವು ಮೇಜರ್ ಅದನ್ನೇ ಮಾಡ್ತಾ ಇರೋದು. ಅದಕ್ಕೆ ಟ್ರೀಟ್ಮೆಂಟ್ಸ್ ನಮ್ಮ ಕಡೆನೇ ಅಫೋರ್ಡಬಲ್ ಇದೆ. ಏನೇ ತೊಂದರೆ ಇದ್ರೆ ನಾಳೆ ಪ್ರಾಬ್ಲಮ್ ಇದ್ರೆ ನಮ್ಮ ಕಡೆಯಿಂದಾನೆ. ಏರವಳ್ಳಿ ವಾರ್ಡ್ನ GBA ಅಂತ ಹೇಳಿ ಏನು BBMP ಎಲೆಕ್ಷನ್ಸ್ ಇದೆ, ಅದಕ್ಕೆ ಅಭ್ಯರ್ಥಿಯಾಗಿ ನಾವು ಆಕಾಂಕ್ಷಿಯಾಗಿದ್ದೀರಿ. ಇಲ್ಲಿನ ಒಗ್ಗಟ್ಟು ಇದು ಎಲ್ಲ ನೋಡ್ತಾ ಇದ್ರೆ ಇಲ್ಲಿ ಕೆಲಸ ಮಾಡಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಏರವಳ್ಳಿ ವಾರ್ಡ್ ಅಂತ ಹೇಳಿದ್ರೆ ಒಂದು ಸ್ತ್ರೀ ಶಕ್ತಿ ತರ ಕಾಣಿಸ್ತಾ ಇದೆ ನನಗೆ. ಎಲ್ಲಾ ಮಹಿಳೆಯರು ಏನೇ ಕಾರ್ಯಕ್ರಮ ಆಗ್ಲಿ ನಾವೆಲ್ಲ ನಿಮ್ ಹಿಂದೆ ನಿಂತಿದ್ದೀರಿ ಅಂತ ಹೇಳಿ ಬೆನ್ನೆಲುಬಾಗಿ ನಮ್ಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಕ್ಷೇತ್ರಕ್ಕೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಯಾವುದೇ ರೀತಿ ಕುಂದುಕೊರತೆಗಳು ಎಷ್ಟೇ ಟೈಮ್ ಅಂತ ಏನಿಲ್ಲ, ಯಾವುದೇ ಟೈಮಲ್ಲಿ ಬಂದ್ರು ನಾವು ಸದಾ ನಿಮ್ಮ ಏಳಿಗೆಗೆ ಸಿದ್ಧವಾಗಿದ್ದೀರಿ ಅಂತ ಹೇಳ್ತಾ ನನ್ನ ಮಾತು. ಈ ದಿನ ಏರವಳ್ಳಿ ವಾರ್ಡ್ನಲ್ಲಿ ಒಂದು ದೊಡ್ಡ ಆರೋಗ್ಯ ತಪಾಸಣೆಯ ಒಂದು ಶಿಬಿರವನ್ನ ಏರ್ಪಾಟ್ ಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ಮ ಸೋಮಶೇಖರ್ ಗೌಡರು ಶಾಸಕರು, ಜನಪ್ರಿಯ ಶಾಸಕರು ಬಂದ್ರು. ಹೆಚ್ಚಿಗೆ ಅವರು ಮಾಡಿದಂತ ಕೆಲಸಗಳನ್ನ ಅವರು ತಮ್ಮನ್ ತಾವು ಹೊಗಳ್ಕೊಳಕ್ ಹೋಗಲ್ಲ. ಆದ್ರೂ ಕೂಡ ಕೆಲವರು ಹೇಳಿದ ಮಾತುಗಳನ್ನ ಮಾತ್ರ ಅವರು ನೆನಪಿಸ್ತಾರೆ. ಸುಮಾರು ಈ 2 ತಿಂಗಳಿಂದ ಈಚೆಗೆ 1 ತಿಂಗಳಲ್ಲಿ 3-4 ಕಾರ್ಯಕ್ರಮಗಳ ತರ ನಮ್ಮ ಯಶವಂತಪುರ ಕ್ಷೇತ್ರದಲ್ಲಿ ನಡೆದಿದೆ. ಅದರಲ್ಲೂ ಏರವಳ್ಳಿ ವಾರ್ಡ್ ಅಲ್ಲಿ ನಮ್ಮ ಏನು ಕಾರ್ಯಕರ್ತರು, ನಮ್ಮ ಸ್ನೇಹಿತರು, ಬಂಧುಗಳು, ಅಣ್ತಮ್ಮಂದಿರು, ಎಲ್ಲಾ ಘಟಕದ ಈ ಕಾಂಗ್ರೆಸ್ ಪಕ್ಷದ ಎಲ್ಲಾ ಘಟಕದ ಅಧ್ಯಕ್ಷರುಗಳು, ನಮ್ಮ ವಾರ್ಡು ಮತ್ತೆ ಬ್ಲಾಕ್ ನ ಅಧ್ಯಕ್ಷರುಗಳು ಇರ್ಬೋದು, ಎಲ್ಲಾ ಪದಾಧಿಕಾರಿಗಳು ಕೂಡ ಸ್ಪಂದಿಸಿದಂತಹ ರೀತಿ ಆ SIR ನ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಮನೆನೂ ಬಿಡ್ದಂಗೆ ಪ್ರತಿ ಮನೆಯಲ್ಲಿ ಏನಿದೆ ಎಲ್ರಿಗೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಸಹಾಯ ಮಾಡೋದ್ರ ಮೂಲಕ ಎಲ್ಲಾನು ಮಾಡಿ ಭಾರ ಅದ್ಭುತವಾಗಿ ಅದನ್ನ ಮುಗಿಸಿದ್ರು. ರಂಗೋಲಿ ಕಾರ್ಯಕ್ರಮನು ಅಷ್ಟೇ ಚೆನ್ನಾಗಿ ಮಾಡಿದ್ರು. ಮತ್ತೆ ಇವತ್ತು ಹೆಚ್ಚು ಕಡಿಮೆ ಏರವಳ್ಳಿ ವಾರ್ಡಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ತೀರಾ ಕಡಿಮೆ ಮಾಡಿರುವಂತಹ ಕೆಲವು
ಮೇಂಟೆನೆನ್ಸ್ ಮಾಡೋವು ಇರ್ಬೋದು. ಆದ್ರೆ ಅಂತ ತೀರಾ ಹಾಳಾಗಿರುವಂತಹ ಯಾವ ವ್ಯವಸ್ಥೆನೂ ಏರೋಳಿ ವಾರ್ಡಲ್ಲಿ ಸೋಮಶೇಖರ್ ಗೌಡ್ರೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಜನಗಳು ಇವತ್ತು ಎಲ್ಲರೂ ಅವರನ್ನ ಮೆಚ್ಚಿ ಒಂದು ತಂಡವಾಗಿ ಎಲ್ಲಾ ಪಕ್ಷದವರನ್ನು ಕೂಡ ಬಂದಿಲ್ಲಿ ಏನು ನಮ್ಮ ಕಾಂಗ್ರೆಸ್ ಇವತ್ತು ಸೋಮಶೇಖರ್ ಅವರ ಜೊತೆಯಲ್ಲಿ ಸೇರ್ಕೊಂಡು ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನು ಕೊಟ್ಟವ್ರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಏರೋಹಳ್ಳಿ ವಾರ್ಡ್ಗೆ ಒಬ್ಬ ಒಳ್ಳೆ ಅಧ್ಯಕ್ಷರನ್ನು ಕೊಟ್ಟವ್ರೆ. ಅವರು ಕೂಡ ಬಹಳ ಆಕ್ಟಿವ್ ಆಗಿ ಇವತ್ತು ಎಲ್ಲಾ ಯೋಜನೆಗಳನ್ನ ಉತ್ತಮವಾದಂತಹ ಯೋಜನೆಗಳನ್ನ ರೂಪಿಸ್ತಾ ಎಲ್ಲಾ ಕೆಲಸಗಳನ್ನ ಜೊತೆಲಿ ತಗೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಖ್ಯೆಯಲ್ಲಿ ಇವತ್ತು ಬಿಜೆಪಿ JDS ಅನ್ನು ತೊರೆದು ನಮ್ಮ ಸೋಮಶೇಖರ್ ಗೌಡರದ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಅವರ ಒಂದು ಮನೋಭಾವನೆಗಳನ್ನು ಮೆಚ್ಚಿ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲಾ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಯಾರೇ ಬಂದ್ರು ಆಫೀಸಲ್ಲಿ ಅವ್ರದ್ದು ಕುಂದುಕೊರತೆಗಳನ್ನು ವಿಚಾರಿಸಿ ಅವರ ಆರೋಗ್ಯವನ್ನು ವಿಚಾರಿಸ್ತಾರೆ. ಅದಕ್ಕೆ ಅವರ ಒಂದು ಗುಣವನ್ನು ನೋಡಿ ಈ ಭಾಗದ ಎಲ್ಲ ನಮ್ಮ JDS ಬಿಜೆಪಿ ಮುಖಂಡರುಗಳು ಬಂದು ಸೇರ್ಪಡೆ ಆಗಿದ್ದಾರೆ. ಹಿಂದೆ ನಾನು ಒಂದು ಮೀಡಿಯಾ ನೋಡಿದೆ, ಬಿಜೆಪಿ ಅಧ್ಯಕ್ಷ ಆದಂತನು ಏರೋಹಳ್ಳಿ ವಾರ್ಡ್ ಪೂರ ಬಿಜೆಪಿ ಮಯ, ಕಾಂಗ್ರೆಸ್ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದ. ಇವತ್ತು ಬಂದು ಈ ಕಾರ್ಯಕ್ರಮನ ಇಲ್ಲ ಸೇರ್ಪಡೆ ಆಗಿರೋದನ್ನ ತಾವು ದಯವಿಟ್ಟು ನೋಡಿ, ಒಂದು ಬಿಜೆಪಿ ಇದೆಯಾ ಇಲ್ಲಿ ಕಾಂಗ್ರೆಸ್ ಇದೆಯಾ ಅಂತ ಅವ್ರು ಮನ್ಕೊಂಡ್ರೆ ನಾನು ಅವ್ರಿಗೆ ಇನ್ನೂ ಅದಕ್ಕೇನು ವಿರುದ್ಧವಾಗಿ ನಾವು ಸಂಘಟನೆ ಮಾಡ್ಬೇಕು, ಅದನ್ನ ನಮ್ಮೆಲ್ಲ ಮುಖಂಡರುಗಳಿಂದ ನನ್ನ ಸಂಘಟನೆ ಮಾಡ್ತೀನಿ ಭಾಗದಲ್ಲಿ ಅಂತ ಹೇಳಿ ನಮ್ಮ GB ಆಕಾಂಕ್ಷೆಯಾದ ನಮ್ಮ ಶೋಭಾ ಶ್ರೀನಿವಾಸರು ಸಹ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕರಿಸಿದ್ದಾರೆ. ಸೋಮಶೇಖರ್ ಗೌಡರು ಶಾಸಕರಾಗಿ 4 ಬಾರಿ ನಮ್ಮ ಕ್ಷೇತ್ರದಲ್ಲಿ ಇದ್ದಿದ್ದಾರೆ. ಇಲ್ಲಿಯವರೆಗೂ ನಮ್ಮ ಕ್ಷೇತ್ರಕ್ಕೆ ಏನು ಬೇಕು, ನೀರು, ಒಳಚರಂಡಿ, ರಸ್ತೆ, ಶಿಕ್ಷಣ, ಆರೋಗ್ಯ, ಈ ವಿಚಾರದಲ್ಲಿ ಎಲ್ಲ ಏನು ಅವರ ಗ್ರಾಮ ಪಂಚಾಯತಿಗಳಾಗ್ಬೋದು ಅಥವಾ ಹಳೆ 5 BBMP ಜಾಗ ಆಗ್ಬೋದು, ಇದರಲ್ಲಿ ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ಒಂದು ಇಷ್ಟಪಡೋದೇನೆಂದರೆ, ಈ ಏರೋಹಳ್ಳಿ ವಾರ್ಡ್ ವ್ಯಾಪ್ತಿಯಲ್ಲಿ ಇವತ್ತು ಆರೋಗ್ಯ ಉಚಿತ ತಪಾಸಣೆ ಶಿಬಿರ ಆಯೋಜಿಸಿದ್ದಾರೆ. ಹೀಗಾಗಿ ಈ ಭಾಗದ ಜನಕ್ಕೆ ಇವತ್ತು ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತೀನಿ. ನಮ್ಮ ಶಾಲೆ 2003ರಿಂದ ಪ್ರಾರಂಭವಾಗಿದೆ. ಇಲ್ಲಿವರೆಗೂ ಸತತ ಲಾಸ್ಟ್ ಒಂದು 5-6 ವರ್ಷದಿಂದ 100% ರಿಸಲ್ಟಲ್ಲಿ ಬಂದಿದ್ದೀವಿ. ನಮಗೆ ಪೋಷಕರು ಈ ಭಾಗದಲ್ಲಿ ಅಷ್ಟೇ ಬರುವಿಂದ ಇದ್ದಾರೆ.